ಹಾಯ್, ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ನುಡಿ 6.5 ಕನ್ನಡ ಟೈಪಿಂಗ್ ಸಾಫ್ಟ್ವೇರ್ ಅಲ್ಲಿ ಯಾವ ರೀತಿಯಾಗಿ ಕೆಲವೊಂದು ಕಠಿಣ ಪದಗಳನ್ನ ನಾವು ಟೈಪ್ ಮಾಡಬೇಕು ಅಂತ. ಮೊದಲು ನುಡಿ 6.5 ಅನ್ನ ನಾವಿಲ್ಲಿ ಓಪನ್ ಮಾಡೋಣ. ನುಡಿ 6.5 ಇಲ್ಲಿ ಓಪನ್ ಆಗಿದೆ, ನೀವು ಇಲ್ಲಿ ನೋಡಬಹುದು. ಲ್ಯಾಂಗ್ವೇಜ್ ಅಲ್ಲಿ ನಾವು ಕನ್ನಡವನ್ನ ಸೆಲೆಕ್ಟ್ ಮಾಡೋಣ. ನುಡಿ 6.5 ಅಲ್ಲಿ ನಾವು ಕ್ಯಾಪ್ಸ್ಲಾಕ್ ಅನ್ನ ಆನ್ ಮಾಡೋ ಹಾಗಿಲ್ಲ. ನುಡಿ 6.5 ಅಲ್ಲಿ ನಾವು ಕ್ಯಾಪ್ಸ್ಲಾಕ್ ಅನ್ನ ಆನ್ ಮಾಡಿದರೆ ಇಂಗ್ಲಿಷ್ ಲೆಟರ್ಸ್ ಬರುತ್ತೆ. ಕ್ಯಾಪ್ಸ್ಲಾಕ್ ಅನ್ನ ನಾವಿಲ್ಲಿ ಆಫ್ ಮಾಡಬೇಕಾಗುತ್ತೆ. ನಂತರ ಸ್ಮಾಲ್ ಎ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡೋಣ. ಆರ್ ಎಫ್ ನಂತರ ಕೆ. ಇಲ್ಲಿ ನೀವು ನೋಡಬಹುದು ಅರ್ಕ ಅನ್ನುವಂತಹ ಪದ ಇಲ್ಲಿ ಬಂದಿದೆ. ಇದೇ ರೀತಿಯಾಗಿ ರಾಗೆ ಕ ಒತ್ತಕ್ಷರ ನಮ್ಗಿಲ್ಲಿ ಬೇಕು ಅಂದಾಗ ಸ್ಮಾಲ್ ಲೆಟರ್ ಎ ಆರ್ ಶಿಫ್ಟ್ ಪ್ಲಸ್ ಎಫ್ ಅನ್ನ ನಾವಿಲ್ಲಿ ಬಳಸಬೇಕಾಗುತ್ತೆ. ನಂತರ ಕೆ ಅರ್ಕ ಈ ರೀತಿಯಾಗಿ ನಾವು ಟೈಪ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಮೂರ್ಖ ಅನ್ನುವಂತಹ ಪದವನ್ನ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಂ ನಾವಿಲ್ಲಿ ಟೈಪ್ ಮಾಡಬೇಕು. ಶಿಫ್ಟ್ ಪ್ಲಸ್ ಯು ಅಕ್ಷರ ಆರ್ ಸ್ಮಾಲ್ ಲೆಟರ್ ಎಫ್ ಸ್ಮಾಲ್ ಲೆಟರ್ ಕೆ ಮೂರ್ಖ. ಅದೇ ರೀತಿಯಾಗಿ ರಾಗೆ ಕ ಒತ್ತು ನಮ್ಗಿಲ್ಲಿ ಬೇಕು ಅಂದಾಗ ಸ್ಮಾಲ್ ಲೆಟರ್ ಎಂ ಶಿಫ್ಟ್ ಪ್ಲಸ್ ಯು ಲೆಟರ್ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಎಫ್ ನಂತರ ಆರ್ ಶಿಫ್ಟ್ ಪ್ಲಸ್ ಎಫ್ ಕೆ ಮೂರ್ಖ. ಈ ರೀತಿಯಾಗಿ ನಾವು ಟೈಪ್ ಮಾಡಬೇಕು. ಅದೇ ರೀತಿಯಾಗಿ ಮಾರ್ಗ ಅನ್ನುವಂತಹ ಪದವನ್ನು ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಂ ಶಿಫ್ಟ್ ಪ್ಲಸ್ ಎ ಲೆಟರ್ ಅನ್ನ ನಾವಿಲ್ಲಿ ಬಳಸಬೇಕಾಗುತ್ತೆ. ಅದೇ ರೀತಿಯಾಗಿ ಸ್ಮಾಲ್ ಲೆಟರ್ ಎ ಶಿಫ್ಟ್ ಪ್ಲಸ್ ಎಫ್ ಅನ್ನ ನಾವಿಲ್ಲಿ ಬಳಸಬೇಕಾಗುತ್ತೆ. ಸ್ಮಾಲ್ ಲೆಟರ್ ಜಿ ನೀವಿಲ್ಲಿ ನೋಡಬಹುದು ಮಾರ್ಗ ಟೈಪ್ ಆಗಿದೆ. ಅದೇ ರೀತಿಯಾಗಿ ಸ್ಮಾಲ್ ಲೆಟರ್ ಎಂ ಶಿಫ್ಟ್ ಪ್ಲಸ್ ಎ ಆರ್ ಸ್ಮಾಲ್ ಲೆಟರ್ ಎಫ್ ಸ್ಮಾಲ್ ಲೆಟರ್ ಜಿ ಮಾರ್ಗ. ಅರ್ಚನೆ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎ ಆರ್ ಶಿಫ್ಟ್ ಪ್ಲಸ್ ಎಫ್ ಸಿ ಎನ್ ಇ ಅರ್ಚನೆ. ಈ ರೀತಿಯಾಗಿ ನಾವಿಲ್ಲಿ ಟೈಪ್ ಮಾಡಬಹುದು. ಅಥವಾ ಸ್ಮಾಲ್ ಲೆಟರ್ ಎ ಸ್ಮಾಲ್ ಲೆಟರ್ ಆರ್ ಸ್ಮಾಲ್ ಲೆಟರ್ ಎಫ್ ಸ್ಮಾಲ್ ಲೆಟರ್ ಸಿ ಎನ್ ಇ ಎಲ್ಲ ಅಕ್ಷರಗಳನ್ನ ನಾವಿಲ್ಲಿ ಸ್ಮಾಲ್ ಲೆಟರ್ ಬಳಸಬೇಕಾಗುತ್ತೆ. ಅರ್ಚನೆ ಮೂರ್ಛೆ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಂ ಶಿಫ್ಟ್ ಪ್ಲಸ್ ಯು ಲೆಟರ್ ನಾವಿಲ್ಲಿ ಬಳಸಬೇಕಾಗುತ್ತೆ. ಸ್ಮಾಲ್ ಲೆಟರ್ ಆರ್ ಸ್ಮಾಲ್ ಲೆಟರ್ ಎಫ್ ಶಿಫ್ಟ್ ಪ್ಲಸ್ ಸಿ ನಾವಿಲ್ಲಿ ಬಳಸಬೇಕಾಗುತ್ತೆ. ಸ್ಮಾಲ್ ಲೆಟರ್ ಇ ಮೂರ್ಛೆ. ಈ ರೀತಿಯಾಗಿ ನಾವು ಟೈಪ್ ಮಾಡಬಹುದು. ಅಥವಾ ಸ್ಮಾಲ್ ಲೆಟರ್ ಎಂ ಶಿಫ್ಟ್ ಪ್ಲಸ್ ಯು ಲೆಟರ್ ನಾವಿಲ್ಲಿ ಬಳಸಬೇಕಾಗುತ್ತೆ. ಸ್ಮಾಲ್ ಲೆಟರ್ ಆರ್ ಶಿಫ್ಟ್ ಪ್ಲಸ್ ಎಫ್ ಲೆಟರ್ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಸಿ ಇ ಮೂರ್ಛೆ. ಈ ರೀತಿಯಾಗಿ ಸಹ ನಾವಿಲ್ಲಿ ಟೈಪ್ ಮಾಡಬಹುದು. ಕರ್ಣ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಆರ್ ಶಿಫ್ಟ್ ಪ್ಲಸ್ ಎಫ್ ಮತ್ತು ಎನ್ ಲೆಟರ್ ಅನ್ನ ನಾವಿಲ್ಲಿ ಬಳಸಬೇಕಾಗುತ್ತೆ. ಸ್ಮಾಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಆರ್ ಸ್ಮಾಲ್ ಲೆಟರ್ ಎಫ್ ಶಿಫ್ಟ್ ಪ್ಲಸ್ ಎನ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕರ್ಣ ಈ ರೀತಿಯಾಗಿ ಸಹ ನಾವಿಲ್ಲಿ ಟೈಪ್ ಮಾಡಬಹುದು. ಅದೇ ರೀತಿಯಾಗಿ ಸರ್ವ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಸ್ ಸ್ಮಾಲ್ ಲೆಟರ್ ಆರ್ ಶಿಫ್ಟ್ ಪ್ಲಸ್ ಎಫ್ ಲೆಟರ್ ಅನ್ನ ನಾವಿಲ್ಲಿ ಬಳಸಬೇಕಾಗುತ್ತೆ. ಸ್ಮಾಲ್ ಲೆಟರ್ ವಿ ಸರ್ವ. ಈ ರೀತಿಯಾಗಿ ಸಹ ನಾವಿಲ್ಲಿ ಟೈಪ್ ಮಾಡಬಹುದು. ಅಥವಾ ಸ್ಮಾಲ್ ಲೆಟರ್ ಎಸ್ ಸ್ಮಾಲ್ ಲೆಟರ್ ಆರ್ ಸ್ಮಾಲ್ ಲೆಟರ್ ಎಫ್ ಸ್ಮಾಲ್ ಲೆಟರ್ ವಿ ಸರ್ವ. ಅದೇ ರೀತಿಯಾಗಿ ನಾವು ಕರ್ನಾಟಕವನ್ನ ಯಾವ ರೀತಿಯಾಗಿ ಟೈಪ್ ಮಾಡಬೇಕಂತ ನೋಡೋದಾದ್ರೆ ಸ್ಮಾಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಆರ್ ಶಿಫ್ಟ್ ಪ್ಲಸ್ ಎಫ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸ್ಮಾಲ್ ಲೆಟರ್ ಎನ್ ಶಿಫ್ಟ್ ಪ್ಲಸ್ ಎ ಸ್ಮಾಲ್ ಲೆಟರ್ ಕ್ಯೂ ಸ್ಮಾಲ್ ಲೆಟರ್ ಕೆ ಕರ್ನಾಟಕ. ಈ ರೀತಿಯಾಗಿಯೂ ಸಹ ನಾವಿಲ್ಲಿ ಟೈಪ್ ಮಾಡಬಹುದು. ಸ್ಮಾಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಆರ್ ಸ್ಮಾಲ್ ಲೆಟರ್ ಎಫ್ ಸ್ಮಾಲ್ ಲೆಟರ್ ಎನ್ ಶಿಫ್ಟ್ ಪ್ಲಸ್ ಎ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸ್ಮಾಲ್ ಲೆಟರ್ ಕ್ಯೂ ಸ್ಮಾಲ್ ಲೆಟರ್ ಕೆ ಕರ್ನಾಟಕ. ಈ ರೀತಿಯಾಗಿ ಯಾವ ರೀತಿಯಾಗಿ ಬೇಕು ನಾವಿಲ್ಲಿ ಟೈಪ್ ಮಾಡಬಹುದು. ಈ ರೀತಿಯಾಗಿ ನಾವು ನುಡಿ 6.5 ಅಲ್ಲಿ ಕೆಲವೊಂದು ಕನ್ನಡ ಕಠಿಣ ಪದಗಳನ್ನ ಟೈಪ್ ಮಾಡಬಹುದು. ಮುಂದಿನ ಕ್ಲಾಸಲ್ಲಿ ಮತ್ತಷ್ಟು ಕಠಿಣ ಪದಗಳನ್ನ ಯಾವ ರೀತಿಯಾಗಿ ನಾವು ಟೈಪ್ ಮಾಡೋದು ಅಂತ ನೋಡೋಣ.